ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಗುರುವಾರದ ಬ್ಲಾಗ್. ನಾಳೆ ಹಬ್ಬ ಇರೋದ್ರಿಂದ ಇವತ್ತೇ ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಪೂಜೆ ಎಲ್ಲ ಆಗಿಲ್ಲ. ಇವಾಗ ತಾನೇ ಸ್ನಾನ ಮಾಡಿಬಿಟ್ಟು ಬಂದಿದ್ದೀನಿ. ಪೂಜೆ ಮಾಡಿಬಿಟ್ಟು ರೆಡಿ ಆಗಿಬಿಟ್ಟು ಹೊರಡಬೇಕು. ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಹಬ್ಬಕ್ಕೆ. ನಾಳೆ ಹಬ್ಬ ಇರೋದು, ಆದರೆ ಮನೇಲಿ ಇವತ್ತೇ ಪೂಜೆ ಮಾಡಿಬಿಟ್ಟು ಅಮ್ಮನ ಮನೆಗೆ ಹೋಗೋದ್ರಿಂದ ಇವತ್ತೇ ಎಲ್ಲ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ. ನಾನು ಪೂಜೆ ಮಾಡೋದನ್ಗ ನಮ್ಮ ಮನೆಯವ್ರು ನಿದ್ದೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತವ್ರು ನೋಡಿ. ನಾನು ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡೋ ಅಷ್ಟರಲ್ಲಿ ನಮ್ಮ ಮನೆಯವ್ರು ಚೆನ್ನಾಗಿ ನಿದ್ದೆ ಮಾಡ್ಕೊಂಡಿದ್ರು. ಆಮೇಲೆ ನಾನೆಲ್ಲ ರೆಡಿ ಮಾಡಿ ನೀಟಾಗಿ ಪೂಜೆ ಮಾಡಿಬಿಟ್ಟು ಊರಿಗೆ ಹೋಗ್ಬೇಕಾಗಿದ್ದರಿಂದ ಬೇಗ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿದೆ. ನೋಡ್ಬೋದು ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಗೌರಿ ಹಬ್ಬದಲ್ಲಿ ಒಂದೇ ಸರಿನೇ ಮರಕ್ಕೆ ಪೂಜೆ ಮಾಡೋದು. ಅದೇ ಮೆಂತ್ಯ ಎಲ್ಲ ಸಾರಿಸ್ಬಿಟ್ಟು ಪೂಜೆ ಮಾಡ್ತೀವಿ. ವರ್ಷಕ್ಕೆ ಒಂದೇ ಸರಿ ಸಾರಿಸೋದು ಅದೆಲ್ಲ ಮಾಡಿಸಿಟ್ಟಿದೆ. ನಾನು ಪೂಜೆ ಮಾಡೋ ಅಷ್ಟರಲ್ಲಿ ನಮ್ಮ ಮನೆಯವ್ರ ಲಗೇಜ್ ಎಲ್ಲ ತೊಗೊಂಡೋಗಿ ಕಾರ್ಗೆ ಇಡ್ತಾಯಿದ್ರು. ಪ್ಯಾಕ್ ಮಾಡಿಕೊಂಡು ಊರ ಕಡೆಗೆ ಹೊರಟ್ವಿ. ನಮ್ಮ ಮನೆಯವ್ರು ಬಾಯ್ ಬಿಡ್ತಾ ಇದ್ದಾರೆ. ಚೆನ್ನಾಗಿ ನಿದ್ದೆ ಮಾಡಿ ಎದ್ಬಿಟ್ರು ನಾನು ಪೂಜೆ ಮಾಡೋ ತನಕ. ಇವಾಗ ಗಾಡಿ ಓಡಿಸ್ತಾವ್ರಿ. ಬಜ್ಜಿ ಮಾಡೋರು. ಇವಾಗ ಸದ್ಯಕ್ಕೆ ತುಮಕೂರು ರೀಚ್ ಆಗಿದ್ದೀವಿ. ತುಂಬ ಬಿಸಿಲಿದೆ, ತುಂಬ ಟ್ರಾಫಿಕ್ಕು. ತುಮಕೂರು ಬರೋಕ್ಕೆ 2 ಅವರ್ ಆಗಿದೆ. 12 ಮುಕ್ಕಾಗ್ಬಿಟ್ಟಿದ್ದಕ್ಕೆ 2 ವಾರ ಆಗೈತೆ ಬರೋ ಅಷ್ಟರಲ್ಲಿ. ಊರ ಕಡೆ ಬರೋರು ಬೇಗ ಬಂದರೆ ಒಳ್ಳೇದು. ಸಂಜೆ ಆಯ್ತಾ ಇನ್ನೂ ಫುಲ್ಲು ಜಾಮ್ ಆಗಿಬಿಡುತ್ತೆ. ಫುಲ್ಲು ಜಾಮು, ರೋಡೆಲ್ಲ ಫುಲ್ಲು ಗಾಡಿಗಳು ಜಾಸ್ತಿ. ಬೇಗ ಬಂದರೆ ಒಳ್ಳೇದು. ನಮ್ಮ ಮನೆಗೆ ಹೋಗೋ ಅಷ್ಟರಲ್ಲಿ 1 ಅವರ್ ಆಗುತ್ತೆ. 1 ಅವರ್ ಆದರೂ ಹಾಗೆ ಆಗುತ್ತೆ. ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀವಿ. ಇವಾಗ ನಮ್ಮ ಅಮ್ಮನ ಮನೆಗೆ ಬಂದು ಊಟ ಎಲ್ಲ ಮುಗಿಸಿ ಸುಮ್ಮನೆ ಕೂತಿದ್ದೀವಿ. ನಮ್ಮ ಮನೆಯವರು ಹಾಲು ದವಾಕೊಂಡ್ಬಿಟ್ಟಿದ್ದೀವಿ. ಊಟ ಮಾಡೋದು ನೋಡಿ, ಮಲ್ಕೊಳ್ಳೋದು, ಮೊಬೈಲ್ ನೋಡ್ಕೊಂಡು ಮಲ್ಕೊಂಡಿರೋದು ಅಷ್ಟೇ. ನಮ್ಮ ಅಪ್ಪಗೆ ಸ್ವಲ್ಪ ಹುಷಾರಿಲ್ಲ ಅಂತ ಮಲಗಿದ್ದಾರೆ. ನಮ್ಮಮ್ಮ ಪಾತ್ರೆ ತೊಳಿತಿದ್ರಿ. ಇವಾಗ ಊಟ ಎಲ್ಲ ಮಾಡಿದ್ವಿ. ಅದು ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ತೊಳಿದವ್ರೆ ನಮ್ಮಮ್ಮ. ತೋರಿಸ್ತೀನಿ ನೋಡಿ. ನಮ್ಮಮ್ಮ ಪಾತ್ರೆ ತೊಳಿತಾ ಇದ್ದಾರೆ. ಅದೇ ಕೆಲಸ ಅವ್ರಿಗೆ. ತೊಳಿ, ಚೆನ್ನಾಗಿ ಗುಡಿಸು ಒರೆಸು, ಜಾಸ್ತಿ ಆ ಕೆಲಸ ಮಾಡೋದು ಅಂದರೆ ತುಂಬ ಇಂಟ್ರೆಸ್ಟ್ ನಮ್ಮಮ್ಮಂಗೆ. ನಮ್ಮಮ್ಮ ಗಿಡಗಳು ಎಲ್ಲ ಬೆಳೆಸ್ಕೊಂಡಿದ್ದಾರೆ. ಗಾರ್ಡನ್ ಥರ ಏನೇನು ಗಿಡ ಹಾಕಿದ್ದಾರೆ ಅಂತೆಲ್ಲ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ. ನಮ್ಮಮ್ಮಂಗಿಂತ ನಮ್ಮ ಅಪ್ಪ ತುಂಬ ಚೆನ್ನಾಗಿ ಬೆಳೆಸ್ಕೊತಾರೆ ಗಿಡಗಳೆಲ್ಲ. ಡೈಲಿ ಪೂಜೆ ಮಾಡೋಕೆ ಹೂವು ಬೇಕಂತ ಹೇಳ್ಬಿಟ್ಟು ಜಾಸ್ತಿ ಬೆಳೆಸ್ತಾರೆ. ಜಾಸ್ತಿ ಹೂವಿನ ಗಿಡಗಳು, ಸ್ವಲ್ಪ ತರಕಾರಿ ಎಲ್ಲ ಹಾಕ್ಕೊಂಡಿದ್ದಾರೆ. ತೋರಿಸ್ತೀನಿ ಬನ್ನಿ. ನೋಡಿ, ಇದೇ ಮನೆ. ನೋಡಿ, ಇದೆಲ್ಲ ಗಿಡ ನೋಡಿ. ಇದು ಬದನೆಕಾಯಿ ಗಿಡ. ಇದು ಗ್ರೀನ್ ಕಲರ್ ಬದನೆಕಾಯಿ. ಎಷ್ಟೊಂದು ಬಿಟ್ಟಿದೆ ನೋಡಿ, ತುಂಬ ಬಿಟ್ಟೈತೆ. ಇದು ಡೈರೆ ಗಿಡ. ಇದು ಚಿಂತಾಮಣಿ ಚೆಂಡು ಹೂವು. ಇದು ಕಾಕ್ಟ ಹೂವು ನೋಡಿ. ಬದನೆಕಾಯಿ ಗಿಡನೂ ಜಾಸ್ತಿ ಹಾಕೊಂಡವ್ರೆ ನಮ್ಮ ಮನೇಲಿ ನೋಡಿ. ನಮ್ಮಪ್ಪ ಕೂತವ್ರಿ ನೋಡಿ. ಇದೊಂಥರ ಬದನೆಕಾಯಿ. ಇದು ಚೆಂಡು ಹೂವು. ಇದೆಲ್ಲ ಪುದೀನ ಫುಲ್ಲು ಬೆಳ್ಕೊಂಬಿಟ್ಟವ್ರೆ, ಜಾಸ್ತಿ ಪುದೀನ. ಇದು ಮರ್ಗೆಣ್ಸು ತುಂಬ ಹಾಕೊಂಡವ್ರೆ. ಬದನೆಕಾಯಿ ಗಿಡ, ಮರ್ಗೆಣ್ಸು ಎಲ್ಲ ತುಂಬ ಜಾಸ್ತಿ ಇದೆ ನೋಡಿ. ಇದು ಸೊಪ್ಪು, ಅರಿವೆ ಸೊಪ್ಪು. ಉಪ್ಸಾರಿಗೂ ಬಸ್ಸಾರು ಮಾಡೋಕ್ಕೆಲ್ಲ ಚೆನ್ನಾಗಿರ್ತೈತೆ ಸೊಪ್ಪು. ಇದು ನೋಡಿ ಏನು ಫ್ರೆಶ್ ಆಗಿದೆ. ಇದು ಪರಂಗಿ ಗಿಡ. ಇದೊಂಥರ ಸ್ಪೆಷಲ್ ಆಗಿದೆ ಪರಂಗಿ ಗಿಡ. ಇದು
ಇದು ಬಳ್ಳಿಯಲ್ಲಿ ಬಂದ್ಬಿಟ್ಟು ಕಾಯಿ ಬಿಡುತ್ತೆ ರೀ. ಇದು ನಾಟಿನ ಫಾರಮ್ ಗಿಡ ಇದು ಬಳ್ಳಿಯಲ್ಲಿ ಬಂದ್ಬಿಟ್ಟು ಕಾಯಿ ಬಿಡುತ್ತೆ. ಚಿಂತಾಮಣಿ ಚೆಂಡು ಹೂವು ಇದು ತುಂಬ ಜಾಸ್ತಿ ಹಾಕೊಂಡವ್ರಿ ನಮ್ಮ ಮನೇಲಿ ನೋಡಿ. ಇವಾಗ ಇದು ನೇರಳೆ ಹಣ್ಣು ಗಿಡ ಅಂತೆ ನೋಡಿ. ಇದು ಟೊಮೆಟೊ, ಪುದೀನ ನೋಡಿ. ಇದು ತುಳಸಿ, ಇದು ಬದನೆಕಾಯಿ ಅಂದರೆ ಕಲರ್ ಆಗಿಬಿಟ್ಟಿದೆ. ಬೀಜ ಮಾಡೋದಕ್ಕೆ ಬಿಟ್ಟಿದ್ದಾರೆ ನೋಡಿ, ಬೀಜಕ್ಕೆ ಬಿಟ್ಟಿದ್ದಾರೆ. ಇದು ದಾಸವಾಳ, ಇದು ಪಿಂಕ್ ಕಲರ್ ಇದೆ, ಪಿಂಕ್ ಕಲರ್ ದಾಸವಾಳ ಮೊಗ್ಗು ನೋಡಿ. ಇದು ಡೈರೆ ಹೂವು, ಎಷ್ಟೊಂದು ಮೊಗ್ಗಾಗಿದೆ ನೋಡಿ. ಮೊಗ್ಗು ತುಳಸಿ ನೋಡಿ, ಫುಲ್ಲು ಗ್ರೀನು. ಮನೆ ಮುಂದೆ ತುಂಬ ಅಂದರೆ ತುಂಬ ಗಿಡಗಳು ಹಾಕೊಂಡವ್ರಿ. ದೇವ್ರ ಪೂಜೆಗೆ ಹೂವು ತೊಗೊಂಬರಂಗೆ ಇಲ್ಲ, ಅಷ್ಟು ಗಿಡಗಳಿದೆ. ನಮ್ಮ ಮನೆಯವ್ರಿಗೆ ನೋಡ್ತವ್ರೆ ಏನೇನು ಗಿಡಗಳಿದ್ದಾವೆ ಅಂತ. ಇದು ಬೆಂಡೆಕಾಯಿ ಗಿಡ, ಅದು ಚಿಂತಾಮಣಿ ಚೆಂಡು ಹೂವು, ಅದು ಮರ್ಗೆಣ್ಸು, ಇದು ದಾಸವಾಳ. ಅದೇನು ಗಿಡ ಬಳ್ಳಿ ಅಪ್ಪ, ಅದೇನು ಬಳ್ಳಿ? ನೆಲ್ಲವರೆಕಾಯಿ ಗಿಡ ಅಂತೆ ನೋಡಿ, ನಂಗೆ ಗೊತ್ತೇ ಇಲ್ಲ. ಇದು ದಾಸವಾಳ, ಇದು ಚಿಂತಾಮಣಿ ಚೆಂಡು ಹೂವು. ಆದರೆ ಇದೊಂಥರ ಚೆನ್ನಾಗಿ ಡಿಫ್ರೆಂಟಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ. ನಮ್ಮಮ್ಮ ಶುಂಠಿ ಐತೆ ನೋಡು, ಶುಂಠಿ ಅಂತವ್ರೆ ನೋಡಿ. ಇದು ಶುಂಠಿ ಗಿಡ, ಇದು ಬೆಟ್ಟದ ತಾವರೆ ಹೂವು ಗಿಡ ಅಂತೆ. ಹೂವು ಇಷ್ಟು ತುಂಬ ದಪ್ಪ ಬಿಡುತ್ತೆ, ಚೆನ್ನಾಗಿರುತ್ತೆ ನೋಡಿ. ದಾಸವಾಳ ಎಷ್ಟು ಚೆನ್ನಾಗಿದೆ ಅಲ್ಲ, ರೆಡ್ ಅಂದರೆ ರೆಡ್ ಆಗಿದೆ ಹಾಂ ನೋಡಿ. ಇದು ದಾಸವಾಳನೇ, ದಾಸವಾಳ ಗಿಡ ತುಂಬ ಇದೆ. ಇದು ನೋಡಿ ಪರಂಗಿ ಗಿಡ, ಒಂದೇ ಒಂದು ಕಾಯಿ ಬಿಟ್ಟಿದೆ. ಇವಾಗ ಒಂಚೂರು ಕಲರ್ ಬರ್ತಾ ಇದೆ, ಚೆನ್ನಾಗಿರುತ್ತೆ ನೋಡಿ. ಇದು ದಾಸವಾಳ, ಇದು ಟೊಮೆಟೊ ಕಾಯಿ ಇದ್ದಾವೆ ಇನ್ನು. ಇದು ಗಳಿಕೆ ಹಣ್ಣು, ಇದು ಕಲರ್ ಆಗುತ್ತೆ, ಬ್ಲ್ಯಾಕ್ ಕಲರ್ ಅಥವಾ ರೆಡ್ ಕಲರ್ ಬರುತ್ತೆ, ಆವಾಗ ತಿನ್ಬೋದು. ಸೊಪ್ಪಲ್ಲಿ ಸಾಂಬಾರು ಸಹ ಮಾಡ್ತಾರೆ. ಇದು ಸೊಪ್ಪು ಹೆಸರು ಏನಂತ ಗೊತ್ತಿಲ್ಲ, ಆದರೆ ನಾವು ಇದನ್ನು ಪಲಾವ್ಗೆ ಬಿರಿಯಾನಿಗೆಲ್ಲ ಒಗ್ಗರಣೆಗೆ ಹಾಕ್ತೀವಿ ನೋಡಿ. ಇದು ತುಂಬ ಚೆನ್ನಾಗಿರುತ್ತೆ, ಒಗ್ಗರಣೆಗೆ ಹಾಕಿದ್ರೆ ಫುಲ್ಲು ಸ್ಮೆಲ್ ಚೆನ್ನಾಗಿ ಬರುತ್ತೆ ಗಮ್ಮಂತ. ಇದು ನೋಡಿ, ಇದು ವೈಟ್ ರೋಸು, ಎನಿ ಟೈಮ್ ಯಾವಾಗಲೂ ಇದ್ದೇ ಇರುತ್ತೆ ಇದು ವೈಟ್ ರೋಸು ನೋಡಿ. ಎಷ್ಟೊಂದೆಲ್ಲ ಹಂಗಂಗೆ ಉದ್ರೋಗ್ಬಿಟ್ಟಿರುತ್ತೆ, ಕಿತ್ಕೊಳ್ಳೋಕ್ಕೆ ಇಲ್ಲ. ಇದು ದಾಸವಾಳ, ಇದು ತುಂಬ ದೊಡ್ಡದಾಗಿ ಬರುತ್ತೆ ದಾಸವಾಳ, ಚೆನ್ನಾಗಿದೆ ನೋಡಿ. ಇದೊಂಥರ ಗಿಡ, ಎಷ್ಟು ಚೆನ್ನಾಗಿದೆ ಫ್ಲವರ್ಸು, ಯೆಲ್ಲೋ ಕಲರ್ ನೋಡಿ. ವಾವ್, ಎಷ್ಟು ಚೆನ್ನಾಗಿತ್ತಲ್ಲ ನೋಡಿ. ಇದರಲ್ಲಿ ಮಿಂಚುಳು ಇದೆ, ಮಿಂಚುಳು ನೋಡಿದ್ದೀರಾ ನೋಡಿ, ಮಿಂಚುಳು. ವಾವ್, ರಾತ್ರಿ ಹೊತ್ತು ಲೈಟೆಲ್ಲ ಬರುತ್ತಲ್ಲ ಅದು ಹುಳ ಅದು ನೋಡಿ. ವಾವ್, ಸಕ್ಕತ್ತಾಗಿದೆ ಅಲ್ಲ ನೋಡಿ. ಇದು ದಾಸವಾಳ. ವಾವ್, ಮಳೆ ಬೇರೆ ಬರ್ತಾ ಇದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ ವಾತಾವರಣ, ಸಕ್ಕತ್ತಾಗಿದೆ. ಇದು ಸುತ್ತ ತಗರಿ ಗಿಡ ನೋಡಿ. ನನ್ನ ಮನೆ ಮುಂದೆ ಸೆಂಟ್ರಲ್ಲಿ ನಿಂತಿದ್ದೀನಿ, ಸುತ್ತ ಗಿಡ ಇದೆ, ತುಂಬ ಚೆನ್ನಾಗಿದೆ. ಇನ್ನೂ ಇದೆ, ಬನ್ನಿ ತೋರಿಸ್ತೀನಿ ನೋಡಿ. ಇದು ಶೋ ಗಿಡ, ಇದು ಅಪ್ಪ ಇದು ಏನು ಗಿಡ? ಹಾವು ಬರಬಾರ್ದು ಅಂತ ಹಾಕ್ತಾರಲ್ಲ ಅದು. ಇದು ಮಳೆಕಾಳು ಗಿಡ ಅಂತಾರೆ, ಹಾವೆಲ್ಲ ಬರಲ್ಲ ಅಂತಾರೆ ಈ ಗಿಡ ಹಾಕಿದ್ರೆ. ಇದು ಹತ್ತಿ ಗಿಡ, ಇದು ಮರ್ಗೆಣ್ಸು, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಬೆಂಡೆಕಾಯಿ ನೋಡಿ, ಎಷ್ಟೊಂದು ಬಿಟ್ಟಿದೆ ಬೆಂಡೆಕಾಯಿ. ಕಬ್ಬು ನೋಡಿ, ಕಬ್ಬು. ಇದೆಲ್ಲ ತೊಗರಿ ಗಿಡ. ಇದು ಹಲಸುಂಡೆಕಾಳು ಗಿಡ. ಇದೆಲ್ಲ ಹಳ್ಳು, ತಲೆಗೆ ಎಣ್ಣೆ ಹಾಕೋತಾರಲ್ಲ ಹಳ್ಳೆಣ್ಣೆ, ಆ ಗಿಡ ಇದು. ತೊಗರಿ ಗಿಡನೇ ಜಾಸ್ತಿ ಇದೆ, ಹಳ್ಳು ಗಿಡ ಹಾಕೊಂಡಿದ್ದಾರೆ ಪಕ್ಕ. ಆಮೇಲೆ ಇದು ಸ್ವಲ್ಪ ಒಂದು 4 ಬಾಳೆ ಹಾಕೊಂಡಿದ್ದಾರೆ. ಆಮೇಲೆ ಇದು ಕುಂಬಳಕಾಯಿ ಗಿಡ, ಇದು ಹರಳು ಗಿಡ. ಹಳ್ಳು ಇನ್ನೂ ಬಿಟ್ಟಿಲ್ಲ, ತೋರಿಸೋಣ ಅಂದರೆ. ಇವಾಗ ಇನ್ನು ಮೊಗ್ಗು ಹೂ ಥರ ಆಗ್ತಾ ಇದೆ ನೋಡಿ. ಇದು ಕುಂಬಳಕಾಯಿ ಗಿಡ ಹೂವು ಆಗಿದ್ದಾವೆ. ಒಂದು 4 ಬಾಳೆ ಗಿಡ ಹಾಕ್ಕೊಂಡಿದ್ದಾರೆ.
ಇದೆಲ್ಲ ನಮ್ಮಪ್ಪ ನೀಟಾಗಿ ಕ್ಲೀನ್ ಮಾಡಿಸ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಜಾಗ. ಇಲ್ಲಿ ಅವರೆಕಾಯಿ ಹಾಕಬೇಕು ಅಂತ ಅಂದ್ಕೊಂಡಿದ್ದಾರೆ. ರಾಗಿ ಹಾಕಬೇಕು ಅಂದ್ಕೊಂಡಿದ್ರು, ಆಗಿಲ್ಲ. ಇವಾಗ ಅವರೆಕಾಯಿ ಹಾಕಬೇಕು ಅಂದ್ಕೊಂಡವ್ರೆ. ಇಷ್ಟಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಮನೆ. ನಮ್ಮಮ್ಮ ಪಾತ್ರೆ ತೊಳೆದ್ಬಿಟ್ಟು ಏನು ಹಿಂಗೆ ಮಾಡ್ತಾವಳಲ್ಲ ಅಂತ ಬಂದು ನಿಂತ್ಕೊಂಡು ನೋಡ್ತಾವ್ರೆ ನೋಡಿ. ಮನೆ ಸುತ್ತ ಆ ಕಡೆ ಈ ಕಡೆ ಎಲ್ಲಾದ್ರೂ ನೋಡಿ ಫುಲ್ಲು ಗ್ರೀನಾಗಿದೆ. ಚೆನ್ನಾಗೈತೆ. ನಮ್ಮಮ್ಮ ಹೇಳ್ತಾವ್ರೆ ಬೆಂಡೆಕಾಯಿ ಅಂತೂ ತುಂಬ ಜಾಸ್ತಿ ಬಿಟ್ಟೈತೆ ಅಂತ. ಅಲ್ಲಿ ನೋಡಿ ತೋರಿಸಿದ್ನಲ್ಲ, ಫುಲ್ಲು ಬೆಂಡೆಕಾಯಿಯೇ ಜಾಸ್ತಿ ಹಾಕ್ಕೊಂಡವ್ರೆ. ಆಮೇಲೆ ಮರ್ಗೆಣ್ಸು ಜಾಸ್ತಿ, ಆಮೇಲೆ ಬದನೆಕಾಯಿ ಮತ್ತು ಸೊಪ್ಪು, ಅರಿವೆ ಸೊಪ್ಪು ಇದು ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ. ನಮ್ಮಪ್ಪ ಮಲ್ಕೊಂಬಿಟ್ಟಿದ್ದಾರೆ ಹುಷಾರಿಲ್ಲ ಅಂತ. ಇಲ್ಲಾಂದರೆ ಅವ್ರು ಬಂದು ಎಲ್ಲ ಹೇಳ್ತಾಯಿದ್ರು, ನಂಗೆ ಗೊತ್ತಾಗಿಲ್ಲ ಅಂದರೆ. ನೋಡಿ ನಮ್ಮಮ್ಮ ಪಾತ್ರೆ ತೊಳ್ಕೊಂಡು ಹೆಂಗೆ ಹೋಗ್ತವ್ರೆ. ಅಯ್ಯೋ ನೋಡಿ ಹೆಂಗಿರ್ತಾರೆ. ನಾವುಗಳೆಲ್ಲ ಹಂಗಿರ್ಬೇಕು ಹಿಂಗಿರಬೇಕು ರೆಡಿ ಆಗಬೇಕು ಅಂತೀವಿ. ನಮ್ಮಮ್ಮ ಏನಿಲ್ಲ, ನೈಟಿ ಹಾಕ್ಕೊಂಡು ತಲೆ ಒಂದು ಗಂಟು ಕಟ್ಕೊಂಡು, ತಲೆನೂ ಬಚ್ಚಿಲ್ಲ ಏನೂ ಇಲ್ಲ, ಹಣೆಗೆ ಬೊಟ್ಟು ಇಟ್ಟಿಲ್ಲ, ಹಂಗೆ ಓಡಾಡ್ತವ್ರೆ ಸುಮ್ಮನೆ. ಅಯ್ಯನ್ ಹಣೆಗೆ ಬೊಟ್ಟಿಕ್ಕಮ್ಮ ನೋಡಿ ನಮ್ಮಮ್ಮ ಹೆಂಗೆ ಅಂತ. ಅಮ್ಮ ಏನು ಅಡುಗೆ ಮಾಡ್ತೀಯಮ್ಮ ನಾನು ಬಂದಿರೋದಕ್ಕೆ? ಇವತ್ತೇನು ಮಾಡ್ತೀಯಮ್ಮ? ಈಗ ಉಪ್ಸಾರು ಮಾಡ್ತೀವಿ. ಉಪ್ಸಾರು ಮಾಡ್ತಾರಂತೆ. ಅದಕ್ಕೆ ಮುಂಚೆ ನಾವು ಸಾಮಾನು ತರೋಕ್ಕೆ ಸಂತೆಗೆ ಹೋಗಬೇಕು. ಬನ್ನಿ, ಸಂತೆ ಕರ್ಕೊಂಡು ಹೋಗ್ತೀನಿ. ಏನೇನು ತಗೊಂಬರ್ತೀನಿ ಹಬ್ಬಕ್ಕೆ ಸಾಮಾನು ಅಂತ ಎಲ್ಲ ತೋರಿಸ್ತೀನಿ. ಇವಾಗ ನಾವು ಗುಬ್ಬಿಗೆ ಹೋಗ್ತಾಯಿದ್ದೀವಿ. ಗುಬ್ಬಿ ಸಂತೆ ತೋರಿಸ್ತೀನಿ ಬನ್ನಿ. ಗುಬ್ಬಿ ಅಥವಾ ನಿಟ್ಟೂರ್ಗೆ ಹೋಗ್ತೀನಿ, ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ. ಇವಾಗ ನಾವು ನಿಟ್ಟೂರ್ಗೆ ಹೋಗ್ತಾಯಿದ್ದೀವಿ ಹಬ್ಬದ ಸಾಮಾನು ತರೋಕ್ಕೆ ಸಂತೆಗೆ. ಸಂತೆ ತರಕಾರಿ ತರಕಂತೆ ನಮ್ಮ ಅಮ್ಮ ಹೇಳ್ತವ್ರೆ. ಸಂತೆಯಲ್ಲಿ ಏನೇನು ತೊಗೋತೀನಿ, ಎಷ್ಟೆಷ್ಟಿದೆ ಅಂತೆಲ್ಲ ತೋರಿಸ್ತೀನಿ ಬನ್ನಿ. ನಾವು ಇವಾಗ ಹೋಗ್ತಾ ಇರೋದು ನಿಟ್ಟೂರಿಗೆ. ಗುಬ್ಬಿ ತುಮಕೂರು ಆದಮೇಲೆ ಗುಬ್ಬಿ ಆದಮೇಲೆ ನೆಕ್ಸ್ಟು ನಿಟ್ಟೂರು. ನಮ್ಮ ಮನೆ ಇರೋದು ನಿಟ್ಟೂರಿಂದ 1 ಕಿಲೋಮೀಟ್ರು ಹಿಂದೆನೇ ಇದೆ. ಬನ್ನಿ, ನಿಟ್ಟೂರಿಗೆ ಹೋಗ್ಬಿಟ್ಟು ಸಂತೆ ತೋರಿಸ್ತೀನಿ. ನಮ್ಮಮ್ಮ ನಮ್ಮ ಮನೆಯವ್ರ ಗಾಡಿ ಉಡಿಸ್ತಾ ಇದ್ರು. ಸಂತೆಗೆ ಹೋಗಿ ಬಾಳೆಹಣ್ಣು, ಅಂಗಡಿ ಸಾಮಾನೆಲ್ಲ ತೊಗೊಂಡು ಬಂದ್ವಿ. ತುಂಬ ಕಾಸ್ಟ್ಲಿ ಇತ್ತು. ಬೆಂಗಳೂರಲ್ಲಿ ತೊಗೋಬೋದು, ಇಲ್ಲಿ ಮಾತ್ರ ತೊಗೊಳಕ್ಕಾಗಲ್ಲ, ಅಷ್ಟು ಹೆವಿ ಕಾಸ್ಟ್ಲಿ ಇತ್ತು. ನಮ್ಮಮ್ಮ ಮತ್ತು ನಮ್ಮ ಮನೆಯವ್ರು ಬಾರ್ಗಿಂಗ್ ಮಾಡಿ ತೊಗೋತಾಯಿದ್ರು ನೋಡಿ ನೀವು. ಮನೆಗೆ ಬಂದು ಸಂತೆ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಉಪ್ಸಾರು ಮಾಡಿ ಅಡುಗೆ ಮಾಡಿದ್ವಿ. ಈಗ ಊಟ ಮಾಡಿ ಮಲ್ಕೊಳ್ಳೋದು. ಬೆಳಗ್ಗೆ ಬೇಗ ಎದ್ದೇಳಬೇಕು ಹಬ್ಬ ಮಾಡೋದಕ್ಕೆ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.